guys, welcome to my channel Shri Vlog. ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನನ್ನ ಅಪ್ಪ ಅಮ್ಮ ಮತ್ತೆ ನನ್ನ ತಮ್ಮನ ಹತ್ರ ಕೇಳಿದ್ದೀನಿ ಹೆಂಗ ಅನಿಸ್ತು ಅವ್ರಿಗೆ ಅಂತ. ಗೋ ಚೆಕ್ ಇಟ್ ಔಟ್ ಅಂತ ಮಾಡ್ಬಿಡ್ರಿ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಶ್ರೀ ಬ್ಲಾಗರ್ಸ್ ಅಂತ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ. ಇದು ನಮಗೆ ಖುಷಿ ಆಗ್ತಿದೆ. ಸರಿ ಸರಿ ಖುಷಿ ಆಯಿತು. ಇದೇ ಥರ ಮುಂದುವರಿಲಿ ಅಂತ ಬೇಡ್ಕೊತೀನಿ ದೇವ್ರ ಹತ್ರ. ಆಮೇಲೆ ಒಳ್ಳೆ ಒಳ್ಳೆ ಕಂಟೆಂಟ್ ಎಲ್ಲ ಮಾಡಿ ಇಂಪ್ರೂವ್ ಆಗಲಿ ಅಂತ ಹೇಳ್ತೀನಿ. ಆಮೇಲೆ ಅದ್ರ ಬಗ್ಗೆ ಏನು ಎತ್ತ ಎಲ್ಲ ಗೊತ್ತಾಗಲಿ ಮತ್ತು ಇಂಟ್ರೆಸ್ಟ್ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿ ಅಂತ ಆಶಿಸ್ತೀನಿ. ಫಸ್ಟ್ ವಿಡಿಯೋ ಹೆಂಗಿತ್ತು? ಚೆನ್ನಾಗಿತ್ತು. ಏನಾದರೂ ತಿದ್ಕೊಬೇಕಾ? ಏನಿಲ್ಲ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಜನಗಳ ಹತ್ರ ಮಾತಾಡ್ಬೇಕಂದಾಗ ಒಂದು ಸ್ವಲ್ಪ ಅರ್ಥ ಆಗೋ ಥರ ಮಾತಾಡ್ಬೇಕು. ಒಂದು ಇಂಗ್ಲೀಷು ಒಂದು ಕನ್ನಡ ಆ್ಯಂಡ್ ಇಂಡ್ ಅಂತ ಸ್ವಲ್ಪ ಬೆಳೆಸಿದ್ರೆ ಜನಗಳಿಗೆ ಅಸಮಾಧಾನ ಆಗ್ತದೆ. ಹಾಗಾಗಿ ಹೊಸದು ಗೊತ್ತಿಲ್ಲ, ಅದು ತಿಳ್ಕೊಂಡು ಮುಂದೆ ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಹಂಗೂ ಒಂಚೂರು ಸ್ಟಾರ್ಟಿಂಗ್ ಅಂದರೆ ಅನುಭವ ಕಾರಣದಿಂದ ತಪ್ಪೇನಾಗಿದ್ರೆ ಸ್ವಲ್ಪ ಕ್ಷಮಿಸಿ ಅಷ್ಟೇ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದಕ್ಕೆ ಹೆಂಗೆ ಅನಿಸ್ತು? ಏನೋ ಅವ್ರವ್ರ ಆಸಕ್ತಿಯಿಂದ ಸ್ಟಾರ್ಟ್ ಮಾಡೋದ್ರೆ ಚೆನ್ನಾಗಿರಲಿ, ಒಳ್ಳೆಯದಾಗಲಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಲಿ? ಅದೊಂದು ನಿನ್ನ ಅನಿಸಿಕೆ, ನಿಮ್ಗೆ ಯಾವ ಥರ ಅನ್ನಿಸ್ತದೋ ಆ ಥರ ನೆಕ್ಸ್ಟು ವಿಡಿಯೋದಲ್ಲಿ ಏನೇನು ಚೇಂಜ್ ಮಾಡ್ಕೊಬೇಕು ಅಂದರೆ ಯಾವ ಥರ ಇವಾಗ ಮಾಡಿರೋದು ಮಾಡ್ತಾ ಹೋಗ್ತಾ ಇದ್ದರೆ ನಿಮಗೆ ಅನುಭವ ಗೊತ್ತದೆ, ಜನನೇ ಕಮೆಂಟ್ ಆಗ್ತಾರೆ ಅಷ್ಟೇನಾ? ಅಷ್ಟೇ. ಥ್ಯಾಂಕ್ ಯು. ವೆಲ್ಕಮ್. ಸೊ ಇದು ನನ್ನ ನೆಕ್ಸ್ಟ್ ಮಾರ್ನಿಂಗ್ ಆಗಿತ್ತು. ನನ್ನ ಕಾಲೇಜ್ 11 o'clock ಆಗಿತ್ತು. ಸೊ ನಾನು ಲೇಟಾಗೆದ್ದು ಸ್ನಾನಕ್ಕೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಆಲ್ರೆಡಿ ನಮ್ಮಮ್ಮ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಿದೆ. ನಾನು ಬ್ರೇಕ್ಫಾಸ್ಟ್ನ ತಿಂದೆ. ಬ್ರೇಕ್ಫಾಸ್ಟ್ ತಿಂದು ನಮ್ಮ ಅಪ್ಪ ನನ್ನ ದಿನಾಗಲೂ ಡ್ರಾಪ್ ಮಾಡೋದು ಮಾರ್ನಿಂಗ್. ಸೊ ಹೇಳಿದ್ನಲ್ಲ ಇವತ್ತು ಲೇಟಾಗಿತ್ತು ಕಾಲೇಜ್ ಅಂತ. ಸೊ ಲೇಟಾಗಿ ನಮ್ಮ ಅಪ್ಪ ಜೊತೆ ಹೋಗ್ತಾ ಇದ್ದೆ. ಆ್ಯಂಡ್ ಇದು ನನ್ನ ಕಾಲೇಜ್ ಯೂನಿಫಾರ್ಮ್. ಆ್ಯಂಡ್ ನಾನು ಹೀಗೆ ಕಾಲೇಜ್ಗೆ ಹೋಗೋದು. ಬ್ಲೇಸರ್ ಮತ್ತು ಫಾರ್ಮಲಾಗಿ ಹೋಗಬೇಕು, ಬಟ್ ನಾನು ಇದೇ ಥರ ಕಾಲೇಜ್ಗೆ ಹೋಗೋದು. ಆ್ಯಂಡ್ ನಾನು ನಮ್ಮ ಅಪ್ಪ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಸರ್ಕಾಸ್ಟಿಕ್ ಆಗಿ ಹಾಂ ಮೈ ನೆಕ್ಸ್ಟ್ ವಿಡಿಯೋ ಇಸ್ ಐಲ್ ಅಪ್ಡೇಟ್. ನಾವೆಲ್ಲ ಕ್ಲೂ ಬಿಟ್ಬಿಟ್ರೆ ಹೆಂಗೆ ಗೊತ್ತಾಗ್ತಾ ನೀವೆಲ್ಲ ಕಾಯ್ಕೊಂಡಿರ್ಬೇಕು. ಹಾಂ ಆಬ್ವಿಯಸ್ಲಿ ಬಿಹೈಂಡ್ ಕ್ಯಾಮ್ರಾ ಎಲ್ಲ ಇಲ್ಲ. ಇದೊಂದು ಬೋರಿಂಗ್. ಅದಾದಮೇಲೆ ನನ್ನ ಫ್ರೆಂಡ್ ನನಗೆ ಚಾಕ್ಲೇಟ್ ತಂದು ಕೊಟ್ಲು. ನೀವು ನೋಡ್ತಾ ಇದ್ರಲ್ಲ, ನನ್ನ ಅಪ್ಪ ಜೊತೆ ಬರ್ತಾಯಿದ್ದೆ. ಸೊ ನಾನು ಕಾಲೇಜಿಗೆ ಬಂದು ನೋಡಿದಾಗ ನನ್ನ ಫ್ರೆಂಡ್ ನನಗೆ ಸಜೆಷನ್ ಕೊಡ್ತಾಯಿದ್ಲು, ಲೈಕ್ ನಾನು ಯಾವ ಥರ ಮಾಡಬೇಕು ಏನು ಅಂತ ಎಲ್ಲ. ಸೊ ಅದೇ ಚಿಟ್ಚಾಟ್ ಮಾಡ್ಕೊಂಡಿದ್ವಿ. ನಮ್ಮ ಕ್ಲಾಸೇ ತೊಗೊಂಡಿಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ ತೊಗೊಂಡ್ರು. ಕ್ಲಾಸ್ ಎಲ್ಲ ಆದಮೇಲೆ ನಮಗೆ ಲಂಚ್ ತಿನ್ಕೊಂಡು ಕೂತಿದ್ವಿ. ಆ್ಯಂಡ್ ನಾನು ಇವಾಗ ಹಾಕ್ಕೊಂಡಿರೋ ವಾಚ್ ಏನಂದರೆ ನನಗೆ ನ್ಯೂ ಇಯರ್ಗೆ ನನ್ನ ಅಕ್ಕ ಭಾವ ಕೊಡ್ಸಿದ್ದು. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು ಆ್ಯಂಡ್ ಈ ವ್ಲಾಗಲ್ಲಿ ಹಾಕ್ಕೊಂಡಿದ್ದು. ಸೊ ಅದಾದಮೇಲೆ ಇವಾನ್ಸ್ ಏನೋ ತುಂಬ ಸೀರಿಯಸ್ ಆಗಿ ಏನೋ ಹೇಳ್ತಾ ಇದ್ಲು. ಸೊ ವಿಡಿಯೋ ಆನ್ ಮಾಡಿದ ತಕ್ಷಣ ಹೇಳೋದೇ ನಿಲ್ಲಿಸ್ಬಿಟ್ಲು. ಅದಾದಮೇಲೆ ನಾನು ಲಂಚ್ ತಂದಿರಲಿಲ್ಲ. ನಾನು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ನಾನು ಕಾಫಿ ಕುಡಿಯೋಕ್ಕೆ ನಾನು ನನ್ನ ಫ್ರೆಂಡ್ಸ್ ಬಂದ್ವಿ. ಮುಂಚೆ ಅಲ್ಲಿ ಹೋಟೆಲಲ್ಲಿ ಕುಡಿತಾ ಇದ್ವಿ, ಬಟ್ ಇಲ್ಲಿ ಒಂದ್ಸಲಿ ಟ್ರೈ ಮಾಡೋಣ ಅಂತ ಬಂದಮೇಲೆ ನಂಗೆ ಇಲ್ಲೇ ಕಾಫಿ ತುಂಬ ಇಷ್ಟ ಆಗೋಯಿತು. ಸೊ ಕಾಫಿ ಎಲ್ಲ ಕುಟ್ಕೊಂಡು ಅದಾದಮೇಲೆ ನಾವು ಮತ್ತೆ ಕಾಲೇಜಿಗೆ ಬಂದ್ವಿ. ಆ್ಯಂಡ್ ವೆರಿ ಫಸ್ಟ್ ಟೈಮ್ ನಾವು ಲಿಫ್ಟಲ್ಲಿ ಹೋಗೋಣ ಕಾಲೇಜಲ್ಲಿ ಅಂತ ಅಂದ್ಕೊಂಡು ತುಂಬ ಸರ್ಕಸ್ ಮಾಡಿ ನಿಂತ್ಕೊಂಡು ನೋಡಿದ್ರೆ ಅದು ಎಷ್ಟೊತ್ತಾದರೂ ಬರ್ತಾ ಇರಲಿಲ್ಲ. ಅಟ್ ಲಾಸ್ಟ್ ಬಂತು, ಬಟ್ ನೋಡಿದ್ರೆ ಅಲ್ಲಿ ಟೀಚರ್ ಬಂದುಬಿಟ್ರು. ಸೊ ಆಮೇಲೆ ಡೌಗಳೆಲ್ಲ ಮಾಡಿಕೊಂಡು ಅಟ್ ಲಾಸ್ಟ್ ಮೇಲೆ ನಡ್ಕೊಂಡು ಹೋದ್ವಿ ಆಡಿಟೋರಿಯಮ್ಗೆ. ಮೇಲೇನೋ ಈವೆಂಟ್ ನಡೀತಿತ್ತು. ಸೊ ಆ ಈವೆಂಟ್ ಬೋರಿಂಗ್ ಆಗಿರುತ್ತೆ ಏನೋ ಅಂದ್ಬಿಟ್ಟು ಕ್ಲಾಸ್ ಇರಲಿಲ್ಲ ಅಂತ ಗೊತ್ತಾಯಿತು. ಸೊ ಮನೆ ಕಡೆಗೆ ಹೊರಟಿದ್ದು. ಆ್ಯಂಡ್ ನಾನು
ಬಸ್ ಹತ್ತಬೇಕಿತ್ತು. ಸೊ ನಾನು ಹಾಗೆ ನಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಫೈನಲಿ ಬಸ್ ಸಿಕ್ತು ನನಗೆ ಆ್ಯಂಡ್ ಕುತ್ಕೊಳ್ಳೋಕ್ಕೆ ಜಾಗ ಸಿಗಲಿಲ್ಲ. ಒಂದು ಸ್ವಲ್ಪ ದೂರ ಹೋಗಿ ಅದಾದಮೇಲೆ ನನಗೆ ಜಾಗ ಸಿಕ್ತು, ಕುತ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ನಾನು ಬಸ್ ಚೇಂಜ್ ಮಾಡಬೇಕಿತ್ತು ಆ್ಯಂಡ್ ನನಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾನು ಅಲ್ಲಿರೋ ಆಂಟಿಗಳ ಹೆಲ್ಪ್ ತಗೊಂಡು ಅವ್ರ ಜೊತೆಗೆ ಓಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಅಷ್ಟೊಂದು ದೊಡ್ಡ ಸರ್ಕಲಲ್ಲಿ ಯಾವ ಕಡೆಯಿಂದ ಯಾವ ಗಾಡಿ ಬಂದರೆ ನಾನು ಅಲ್ಲೇ ಬಿದ್ದೋಗ್ಬಿಡ್ತೀನಿ. ಅದಕ್ಕೆ ನಾನು ಹಾಗೆ ಆಂಟಿಗಳ ಜೊತೆನೇ ನಾನು ಓಡೋದೆ. ಅದಾದಮೇಲೆ ಮತ್ತೆ ತಿರ್ಗಾ ನಾನು ಬಸ್ ಕ್ಯಾಚ್ ಮಾಡಿ ಮತ್ತೆ ಹೋದೆ ಆ್ಯಂಡ್ ಈ ಬಸ್ಸಲ್ಲಿ ನಾನು ಕೂತ್ಕೊಳ್ಳೋಕೆ ಜಾಗನೇ ಸಿಗಲಿಲ್ಲ. ಫೈನ್ ಅಂತ ಅಂದ್ಕೊಂಡು ಹೀಗೆ ಮನೆಗೆ ಹೋದೆ. ಆ್ಯಂಡ್ ಅದಾದಮೇಲೆ ನನ್ನ ತಮ್ಮ ಬಂದ ಪಿಕ್ ಮಾಡ್ಕೊಳ್ಳೋಕ್ಕೆ. ಸೊ ನಾನು ನನ್ನ ತಮ್ಮನ ಜೊತೆ ಹೋಗ್ತಾ ಇದ್ದೆ. ಆ್ಯಂಡ್ ಇವಾಗೇನು ನೀವು ಅಲ್ಲಿ ಮುಂದೆ ನೋಡ್ತೀರಾ ಅದು ನನ್ನ PU ಕಾಲೇಜ್. ವೆರಾಸ್ ದೆರ್ ಇಸ್ ಲಾಟ್ಸ್ ಆಫ್ ಮೆಮೊರೀಸ್ ಈ ಕಾಲೇಜಲ್ಲಿ. ಸೊ ಇದು ನಾನು ಪ್ರೀವಿಯಸ್ ಆಗಿ ಓದಿದ್ದ ಪ್ರೆಸಿಡೆನ್ಸಿ ಕಾಲೇಜ್, ಬಟ್ PU ಕಾಲೇಜ್. ಸೊ ಅದಾದಮೇಲೆ ನಾವು ಮನೆಗೆ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಸಮೋಸ ತೊಗೊಂಡಿದ್ವಿ. ಅಲ್ಲಿ ನಮಗೆ ಕೊಟ್ಟಿದ್ದಿದ್ದು ನೋಟ್ ವರ್ಕೇ ಆಗ್ತಾ ಇರಲಿಲ್ಲ ಆ್ಯಂಡ್ ನಾವು ನೋಡ್ಕೊಂಡಿಲ್ಲ. ಇವಾಗ ನೋಡ್ಕೊತಾ ಇದ್ವಿ. ಸೊ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ನಾವು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ಮನೇಲಿ ಬಂದು ನಾನು ಇಷ್ಟು ವರ್ಷದಿಂದ ಇವತ್ತೇ ಅಬ್ಸರ್ವ್ ಮಾಡಿದ್ದು ಈ ಗಿಡ ಮತ್ತು ಈ ರಂಗೋಲಿ ನಮ್ಮ ಪಾರ್ಕಿಂಗಲ್ಲಿ ಇರುತ್ತೆ ಅಂತ. ಸೊ ಅದನ್ನು ನನಗೆ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಮನೆಗೆ ನನ್ನ ತಮ್ಮನ ಜೊತೆ ಮಾತಾಡಿಕೊಂಡು ಮೇಲೆ ಹೋಗ್ತಾ ಇದ್ದೆ. ಆ್ಯಂಡ್ ಆಬ್ವಿಯಸ್ಲಿ ಮನೆಗೆ ಹೋಗೋಕ್ಕಿಂತ ಮುಂಚೆ ಕಾಲೆಲ್ಲ ತೊಳ್ಕೊಂಡು ಒಳಗೋಗಿ ನಮ್ಮಗೆ ಆ ಬಾದಾಮ್ ಮಿಲ್ಕ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಕೊಟ್ಟೆ. ನಿಮಗೋಸ್ಕರ ಅದು ಕೊಡ್ಬಿಟ್ಟಿಲ್ಲ, ಸಕ್ಕತ್ತಾಗಿ ಇರುತ್ತಾ, ನಂಗೆ ಇಷ್ಟ ಆಯಿತು. ಫುಲ್ ತಿಕ್ಕಾಗಿ. ಅದಾದಮೇಲೆ ನಾವು ತಂದಿದ್ದೆಲ್ಲ ತಿಂದು ಸ್ವಲ್ಪ ಹೊತ್ತು ನಮ್ಮ ಅಮ್ಮ ಹತ್ರ ಕುತ್ಕೊಂಡು ಮಾತಾಡಿ ಅದಾದಮೇಲೆ ನಂಗೆ ತುಂಬ ಸುಸ್ತಾಗಿತ್ತು. ಬಟ್ ಸ್ಟಿಲ್ ಸ್ವಲ್ಪ ಎಡಿಟಿಂಗ್ ವರ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಬಿಟ್ಟೆ. ಎದ್ದೋಳೋ ಅಷ್ಟರಲ್ಲಿ 6:37 ಆಗಿತ್ತು. ಎದ್ಮೇಲೆ ನಮ್ಮ ಅಮ್ಮ TV ನೋಡ್ತಾಯಿದ್ರು. ಬಟ್ ಕಾಫಿ ಮಾಡಿಕೊಡು ಅಂದರು. ಕಾಫಿ ಮಾಡಿಕೊಟ್ಕೊಂಡು ಇಬ್ಬರು ಮಾತಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಇವತ್ತು ಅದೇ ದಿವಸ ಐ ಮೀನ್ 26th ಮಂಡೇ ಅವತ್ತು ಸಂತೋಷ್ ಅವ್ರು ಬಂದಿದ್ದರು ಯಲಹಂಕದಲ್ಲಿ. ಸೊ ಆ ಕ್ಲಿಪ್ಪಿಂಗ್ಸ್ನ ತಗೊಂಡು ಹಾಕಿದ್ದೀನಿ. ಆ್ಯಂಡ್ ದಿಸ್ ವಾಸ್ ಮೈ ಡೇ. ಸೊ ಓವರ್ ಆಲ್ ನಾನು ಕಾಲೇಜಿಂದ ಬಂದಿದ್ದು ಇದ್ದಿದ್ದು ಎಲ್ಲ ಹಾಕಿದ್ದೀನಿ. ಹೋಪ್ ಯು ಲೈಕ್ ಇಟ್. ತಟ್ಟೆಗೆ ಹಾಕಿರೋ ಅನ್ನ ಅದು ತಿಂದ್ಬಿಟ್ಟು ಮೇಲೆ ಇಲ್ಲಿ ಆಗೋಯ್ತಂದ್ರೆ ಅಪ್ಪ ಸಾಕಪ್ಪ ಅಂತಾನೆ. ಪಾರ್ಸಲ್ ಕೊಟ್ಟರೆ ಅದು ಎತ್ಕೊಂಡು ಹೋಗ್ತಾರೆ 10 ಪ್ಲೇಟ್, ಅದೇನು ಪರವಾಗಿಲ್ಲ. ವೆರಿ ಗುಡ್, ಓಕೆಪ್ಪ. ಆಮೇಲೆ ದಯವಿಟ್ಟು ಸೆಲ್ಫಿಗಳು ಇದು ಅಂದ್ಬಿಟ್ಟು ಇದು ಮಾಡಬೇಡ್ರಿ. ತುಂಬ ಪ್ರೋಗ್ರಾಮ್ಸ್ ಐತೆ. ಒಂದೊಂದು ದಿನಕ್ಕೆ 5-6 ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಎಲ್ಲ ಜನಕ್ಕೋಸ್ಕರನೇ, ಅರ್ಥ ಮಾಡ್ರಿ. ನ್ಯಾಯವಾಗಿ ನಿಂತಿಗ್ಲಿಲ್ಲ, ರಾತ್ರಿ 2 ಗಂಟೆ 3 ಗಂಟೆ ಆತೈತೆ ಮಲ್ಗೋದು. ದಯವಿಟ್ಟು ಸಹಕಾರ ಮಾಡ್ರಿ. ರೇಸಲ್ಲಿ ಸಿಗೋಣ ಎಲ್ಲ, ಆಯ್ತಾ? ಡಿಸೆಂಬರಲ್ಲಿ ರೇಸಲ್ಲಿ 5 ದಿನ ಇರ್ತೈತೆ ರೇಸು. ದಯವಿಟ್ಟು ಬಂದು ಎಲ್ಲರೂ ನನ್ನ ಫಸ್ಟ್ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೆ. ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ನಿಮ್ಮೆಲ್ಲರ ಒಂದು ಸಪೋರ್ಟ್, ಕಮೆಂಟ್ಸ್, ಲೈಕ್ಸ್ ಎಲ್ಲದಕ್ಕೂ. ಆ್ಯಂಡ್ ತುಂಬ ರಾಗ್ ಇಟ್ಟಿದ್ದೀನಿ, ಏನು ಜಾಸ್ತಿ ಎಡಿಟಿಂಗ್ ಅಥವಾ ಜಾಸ್ತಿ ಫಿಲ್ಟರ್ಸ್ ಎಫೆಕ್ಟ್ ಅಂತೆಲ್ಲ ಏನೂ ಹಾಕಿಲ್ಲ. ಸೊ ಇಟ್ಸ್ ಜಸ್ಟ್ ರಾ ವಿಡಿಯೋ. ಆ್ಯಂಡ್ ಹೋಪ್ ನಿಮಗೆ ನನ್ನ ಫಸ್ಟ್ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಆಬ್ವಿಯಸ್ಲಿ ಕಮಿಂಗ್ ಡೇಸಲ್ಲಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಇನ್ನೂ ಚೆನ್ನಾಗಿರೋದು ಬರುತ್ತೆ. ಆ್ಯಂಡ್ ಆಲ್ಸೋ ನೀವು ಕೂಡ ಕಮೆಂಟ್ ಮಾಡಿ ನಾನು ಯಾವ್ಯಾವ ಥರ ವಿಡಿಯೋ ಮಾಡಲಿ ಅಂತ. ಐ ಗಾಟ್ ಅ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್. ನನಗದು ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಫ್ಯಾಮಿಲಿಗೆ ಆಲ್ವೇಸ್ ಐ ಆಮ್ ಥ್ಯಾಂಕ್ಫುಲ್. ವೆರಸ್ ನಂಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ಆ್ಯಂಡ್ ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಸೀರಿಯಸ್ಲಿ ಇಟ್ಸ್ ಅ ಸ್ಟಾರ್ಟಿಂಗ್ ಸ್ಟೆಪ್, ಬಟ್ ಸ್ಟಿಲ್ ನನಗೆ ಅದೆಲ್ಲ ನೋಡಿ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಲ್ವಾ. ಸೊ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಿದರೆ ನಂಗೆ ಅಷ್ಟೊಂದು ಜೋಶ್ ಅನಿಸ್ತಾ ಇದ್ದಿಲ್ಲ. ಬಟ್ ಎಕ್ಸ್ಪೆಕ್ಟ್ ಮಾಡ್ದೇ ಹಂಗಾಗಿರೋದಕ್ಕೆ ನಂಗೆ ತುಂಬ ಖುಷಿ ಫೀಲ್ ಆಗ್ತಾ ಇದೆ. ಹೋಪ್ ಯು ಗೈಸ್ ಲೈಕ್ ಮೈ ಫಸ್ಟ್ ವ್ಲಾಗ್. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ನನ್ನ ವಿಡಿಯೋ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಅಷ್ಟೇ. ಬಾಯ್.